ಇವತ್ತು ಇಡೀ ಎಲ್ಲ ಜನ ಸಮುದಾಯವನ್ನು ಒಂದು ಗುಂಪುಗೂಡಿಸ್ಲಿಕ್ಕೆ ಒಂದು ಶಕ್ತಿ ಇದೆ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ತಾಣ, ನೆಮ್ಮದಿಯ ತಾಣ ಅಂತಿದೆ ಅಂದರೆ ಅದಕ್ಕೆ ಮಂತ್ರಾಲಯ ಪ್ರಭುಗಳ ಒಂದು ಹುಟ್ಟು, ಅವತಾರ. ಇಂಥ ಮಂತ್ರಾಲಯ ಪ್ರಭುಗಳನ್ನು ವಿದ್ವತ್ ಸಮುದಾಯಕ್ಕೆ, ಸಜ್ಜನ ಸಮುದಾಯಕ್ಕೆ ಕೊಟ್ಟ ಮಹಾನುಭಾವರು ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರ ಬಗ್ಗೆ ಹೇಳ್ತಾ, ಅತುಲ ವಿವಿಧ ವಿದ್ವನ್ ಮಂಡಲೀ ಲಾಲ್ಯಮಾನ ಪ್ರಭುಮಣಿ ರಘುನಾಥ ಪ್ರೌಢ ಭೂಪಾಲಕೇನ ನಿಹಿತ ನಿಖಿಲ ವಿದ್ವನ್ ಮೌಲಿಪಾದ ಸುಧೀಂದ್ರ ಪರಜನ ದುರವಾಪಂ ಪ್ರಾಪಹೇ ಮಾಭಿಷೇಕಂ. ಸುಧೀಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳವರ ಶಿಷ್ಯರಾಗಿ ಬಂದ ಮಹಾನುಭಾವರು. ಅವರ ವಿದ್ಯಾ ವೈಭವ, ಇವತ್ತು ಅಲಂಕಾರ ಶಾಸ್ತ್ರದ ಮೇಲೆ ಅತ್ಯದ್ಭುತವಾದ ಗ್ರಂಥವನ್ನು ಬರೆದ ಮಾಧ್ವ ಯತಿಗಳು ಸುಧೀಂದ್ರ ತೀರ್ಥರು. ಸುಧೀಂದ್ರ ತೀರ್ಥರ ಮತ್ತೊಂದು ಅಪರೂಪದ ಗ್ರಂಥ ಅಂದರೆ ಶ್ರೀಮದ್ ಭಾಗವತಕ್ಕೆ ದ್ವಿತೀಯ ಮತ್ತು ಏಕಾದಶ ಸ್ಕಂದಗಳಿಗೆ ಅತ್ಯದ್ಭುತವಾದ ಟಿಪ್ಪಣಿ ಅವರಿಂದ ರಚಿತವಾಗಿರ್ತಕ್ಕಂಥದ್ದು. ಅವರ ಅನೇಕ ಕಾವ್ಯ ಗ್ರಂಥಗಳು. ಅವರ ವಿದ್ಯಾ ವೈಭವ ಹೇಗಿತ್ತು ಅಂದರೆ, ಆಗಿನ ಕಾಲದ ತಂಜಾವೂರು ಸಂಸ್ಥಾನ, ಅಲ್ಲಿ ರಘುನಾಥ ಭೂಪಾಲ ಅಂತ ರಾಜ. ಈಗಿನ ಕಾಲದಲ್ಲಿರೋ ರಾಜರು ಮಂತ್ರಿಗಳ ಥರ ಆಗಿನ ಕಾಲದಲ್ಲಿ ಇರ್ತಿರಲಿಲ್ಲ. ಅವ್ರಿಗೆ ಕಂಪೇರ್ ಮಾಡೋದೇ ಮಹಾ ಅಪರಾಧ. ಆಗಿನ ಕಾಲದ ರಾಜರಾಗಬೇಕಂದ್ರೆ ವೇದಾಂತದ ಆಳವಾದ ಅರಿವು, ಜ್ಞಾನ ಪಡೆದು ಅಧಿಕಾರಕ್ಕೆ ಬರೋರು. ಈಗ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೂ ಇಲ್ಲ, ಬಂದ ಮೇಲಂತೂ ಇದ್ದದ್ದು ಹೋಗ್ಬಿಟ್ಟಿರುತ್ತೆ. ಆಗೆಲ್ಲ ಅಂಥ ದೊಡ್ಡ ದೊಡ್ಡ ವಿದ್ವಾಂಸರು ಅವರು ರಾಜರಾಗಿರ್ತಿದ್ರು. ಆ ಭೂಪಾಲ, ರಘುನಾಥ ಭೂಪಾಲ ಸುಧೀಂದ್ರ ಸ್ವಾಮಿಗಳವರ ಗ್ರಂಥವನ್ನು ತರಿಸಿ ಅದನ್ನು ಅಧ್ಯಯನ ಮಾಡಿ ಅವನಿಗಿಷ್ಟ ಆನಂದ ಆಯ್ತಂತೆ. ಅನೇಕ ಜನ ವಿದ್ವನ್ಮಂಡಲಿಯ ಮುಂದೆ, ಅನೇಕ ಜನ ಮಾಂಡಲಿಕ ಸಾಮಂತರ ಮುಂದೆ ಸುಧೀಂದ್ರ ತೀರ್ಥರಿಗೆ ಕೂಡಿಸಿ, ಸಿಂಹಾಸನದಲ್ಲಿ ಕೂಡಿಸಿ ರತ್ನಾಭಿಷೇಕ ಮಾಡಿದ್ದಾನೆ. ರತ್ನಾಭಿಷೇಕ ಅಂದ್ರೇನು? ಏನೋ ಒಂದಿನ ಮಾಡ್ದ, ಒಂದು ಸೇರಲ್ಲಿ ತಂದು ಹಾಕದ, ಆ ಕಥೆ ಇಲ್ಲ. ಅವರು ಬರೆದ ಗ್ರಂಥ ಇದೆಯಲ್ಲ, ಗ್ರಂಥದ ಒಳಗಿನ ಒಂದೊಂದು ಪದಕ್ಕೆ ಒಂದೊಂದು ಸತಿ ಅಭಿಷೇಕ ಮಾಡಿದ್ದಾನಂತ. ಒಂದೊಂದು ಪದ ಓದೋದು ಅದಕ್ಕೊಂದು ಸತಿ ಅಭಿಷೇಕ, ಒಂದೊಂದು ಪದ ಓದೋದು ಅಭಿಷೇಕ. ಇನ್ನೆಷ್ಟು ಅವರ ವಿದ್ಯಾ ವೈದುಷ್ಯ ಇರಬೇಕು ಅಂತ ಆ ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ಬಂದು ಈ ವೇದಾಂತ ಸಾಮ್ರಾಜ್ಯವನ್ನು ಆಳಿದ ಮಹಾನುಭಾವರು ಸುಧೀಂದ್ರ ತೀರ್ಥರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆನಂತರದಲ್ಲಿ ಮಂತ್ರಾಲಯ ಪ್ರಭುಗಳು ಬಂದಂತಹ ವಂಶ ಗೌತಮ ವಂಶ ಅಂತ ಕರೀತಾ ಇದ್ದಾರೆ. ಗೌತಮ ಗೋತ್ರದಲ್ಲಿ ಅವತರಿಸಿ ಬಂದ ಮಹಾನುಭಾವರು. ಆ ವಂಶದಲ್ಲಿ ಇದ್ದಂಥ ಗೌತಮ ಋಷಿಗಳಿಂದ ಆರಂಭ ಮಾಡಿಕೊಂಡು ಅನೇಕ ಕಥೆಗಳನ್ನು ಅದರಲ್ಲಿ ವರ್ಣನೆ ಮಾಡಿದ್ದಾರೆ. ಗೋಪಿಕಾಂಬ ಶುಭ ಮುಹೂರ್ತದಲ್ಲಿ ಶ್ರೀಮಧ್ವ ಮತದುಗ್ಧಾಬ್ದಿ ಚಂದ್ರ ಅಂತ ಯಾರನ್ನ ಅಪ್ಪಣ್ಣಾಚಾರ್ಯರು ತುಂಬು ಕಂಠದಿಂದ ವರ್ಣನೆ ಮಾಡಿದ್ದಾರೆ. ಅಂತಹ ಮಗುವಿಗೆ ಆ ತಾಯಿ ಜನ್ಮ ಕೊಟ್ಟಿದ್ದಾಳೆ. ಅಸವಿಷ್ಟ ಸುತಂ ದ್ವಿಜೇಂದ್ರ ಪತ್ನಿ ಶುಭ ಲಗ್ನೆ ಪರಿಪೂರ್ಣ ದೃಷ್ಟಿಬಾಜಿ ಅಖಿಲ ದ್ವಿಜರಾಜ ವಂದನೀಯಂ ದ್ವಿಜರಾಜಂ ದಿಗಭಿರಾಧಿಪತ್ಯ. ತಿಮ್ಮಣ್ಣ ಭಟ್ಟರು ಗೋಪಿಕಾಂಬ ಅವರ ಮಗನಾಗಿ ಬಂದ ಮಹಾನುಭಾವರು ವೆಂಕಟನಾಥ ಭಟ್ಟರು. ಈ ಗೋಪಿಕಾಂಬೆಯ ಹೊಟ್ಟೆಯಲ್ಲಿ ವೆಂಕಟನಾಥ ಭಟ್ಟರು ಇರುವಾಗಲೇ ಆ ಶುಭ ಲಕ್ಷಣಗಳಿಂದ ಯುಕ್ತವಾದ ಮಗು ಹೊಟ್ಟೆಯಲ್ಲಿತ್ತು. ಆ ತಾಯಿಗೆ ಮನೆಯೊಳಗೆ ಬೇಕಾದ ವ್ಯವಸ್ಥೆ ಇದ್ದರೂ ಆಕೆಗೆ ಹೊರಗೆ ಬಾವಿಲಿ ಸ್ನಾನ ಮಾಡೋದು ಅಂದರೆ ಆನಂದ ಅಂತ. ಯಾಕೆಂದರೆ ಹೊಟ್ಟೆ ಒಳಗೆ ಕೂತು ಮಗು ಅಂಥದ್ದಿತ್ತು. ಆಕೆಗೆ ಬೇಕಾದಷ್ಟು ಉಟ್ಕೊಳ್ಳುವ ಹೊದ್ಕೊಳ್ಳುವ ವಸ್ತ್ರ ಇದ್ದರೂ ಕೂಡ ಆದರೆ ಕಾವಿ ಬಟ್ಟೆ ಮೇಲೆ ಅದು ಏನೋ ಎಲ್ಲಿಲ್ಲದ ಆನಂದ. ಯಾಕೆಂದರೆ ಒಳಗೆ ಕೂತಿರೋದು ನಿಜವಾಗಿ ಕಾವಿ ಹಾಕ್ಕೊಳ್ಳಿಕ್ಕೆ ಯೋಗ್ಯವಾದ ಮಗು.
ಆ ತಾಯಿ ಗರ್ಭದಲ್ಲಿರುವಾಗ ಈ ಮಗು ಅನೇಕ ಕಾವ್ಯಗಳನ್ನೆಲ್ಲ ರಚನೆ ಮಾಡ್ತಿದ್ದಾಳೆ. ಯಾಕೆಂದರೆ ಒಳಗೆ ಕೂತು ಮಗುವಿನ ಮಹಿಮೆ ಅದು. ಹೀಗಾಗಿ ಒಳಗಿರುವಾಗಲೇ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಆಶ್ಚರ್ಯ ಅಂದರೆ ಇದೇ ವೆಂಕಟನಾಥ ಭಟ್ರೆ ಅವರು ಪ್ರಹ್ಲಾದರಾಜರಾಗಿ ಅವರಮ್ಮನ ಹೊಟ್ಟೆಯಲ್ಲಿದ್ದಾಗಲೂ ಅಧ್ಯಯನ ಮಾಡಿದ ಮಹಾನುಭಾವರು. 100 ವರ್ಷ ನಾರದರಲ್ಲಿ ಪಾಠ ಕೇಳಿದ್ದಾರೆ. ಈಚೆಗೆ ಬಂದಲ್ಲ, ಅಮ್ಮನ ಹೊಟ್ಟೆಯಲ್ಲಿ ಕೂತೇ ಕಳೆದಿದ್ದಾರೆ, ಅಲ್ಲೇ ಕೇಳಿದ್ದಾರೆ. ಅಂತಹ ಅದ್ಭುತವಾದ ಮಹಿಮಾ. ಅವರ ನಾಮಕರಣ ಇತ್ಯಾದಿಗಳನ್ನೆಲ್ಲ ವರ್ಣನೆ ಮಾಡಿ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಧಿಸದ್ಮತಲಂ ಸುತಸ್ಯ ಮೂರ್ತ್ಯ ಸ್ಫುಟಮಂಗೀಕೃತ ಜಾನು ಚಂಕ್ರಮಸ್ಯ ಚತುರಂಗ್ರಿ ವೃಷಾಕೃತೆ ಕಜಾಚಿತ್ ಸಬೆರೆ ಕೃತಿ ಏಕದ್ವಾನ್ವಕಾರಿ. ಅದು ಸ್ವಲ್ಪ ದೊಡ್ಡದಾಯಿತು. ಅಕ್ಷರಾಭ್ಯಾಸ ಮಾಡಿಸುವಾಗ ತಿಮ್ಮಣ್ಣ ಭಟ್ಟರು ಓಂಕಾರವನ್ನು ಬರೆಸುವಾಗ ಆ ರೇಖೆಯನ್ನು ಓಂ ಅಂತ ಹೇಳ್ತಾರೆ ಅಂತ ಮಗುವಿಗೆ ಹೇಳಿದರು, ನೀನು ಹಾಗೆ ಹೇಳು ಅಂತ. ಓಂಕಾರದ ಒಳಗೆ ಭಗವಂತ ಇರ್ತಾನೆ. ಓಂಕಾರ ಅಂದರೆ ನಾರಾಯಣ ಅಂತ ಕೇಳಿದ ತಕ್ಷಣ ಪುಟ್ಟ ಮಗು ಕೇಳ್ತಂತೆ, ದೇವರು ಅಂದರೆ ಅನಂತ ಗುಣ ಪರಿಪೂರ್ಣ ಅಂತ್ಯ. ಅಷ್ಟು ಅನಂತ ಗುಣಗಳಿಂದ ಯುಕ್ತನಾದ ಭಗವಂತ ಈ ಪುಟ್ಟ ಓಂಕಾರದಲ್ಲಿ ಹೇಗಿದ್ದಾನೆ? ಅವರಪ್ಪಂಗೆ ಆಶ್ಚರ್ಯ ಆಯ್ತಂತೆ. ಅಂದರೆ ಮಕ್ಕಳಿಗೆ ಈ ಪ್ರಾಶ್ನಿಕ ಚಿಕಿತ್ಸಕ ಬುದ್ಧಿ ಬರಬೇಕು. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗಿಂತ ಬುದ್ಧಿ ಇದೆ ಅಂದರೆ ತಂದೆ ತಾಯಿಗಳು ಅದನ್ನು ಹೆಚ್ಚು ಮಾಡಬೇಕು. ನಮ್ಮಲ್ಲಿ ಸಾಮಾನ್ಯ ಆ ಪ್ರಜ್ಞೆ ಇಲ್ಲ. ಬರ್ಸುವಾಗ ಏನಾದ್ರು ಮಗು ಕೇಳಿದ್ರೆ ಮೊದಲು ಕೊಡ್ತಾ ಸುಮ್ಮನೆ ಹೇಳಿದಷ್ಟು ಬರೀ ಪ್ರಾರಬ್ಧ, ತರಲೆ, ತಲಹರಟು ಹೀಗೆಲ್ಲ ಹೆಸರಿಡ್ತು. ಇದೆಲ್ಲ ಟೈಟ್ಲೆಲ್ಲ ಕೊಡಬಾರ್ದು. ಯಾವ ಮಗುವೋ ಏನು ಬೆಳೆಯುತ್ತೋ ಯಾರಿಗೆ ಗೊತ್ತ್ರಿ. ಈ ಮಗು ಕೇಳಿದ ತಕ್ಷಣ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ. ಆ ಮಗುವಿನ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಮಗು ಸಕಾಲದಲ್ಲಿ ಆ ಮಗುವಿಗೆ ಉಪನಯನವನ್ನು ಮಾಡಿದ್ದಾರೆ. ಬ್ರಾಹ್ಮಣರ ಕುಲದ ದೊಡ್ಡ ಉತ್ಸವ ಉಪನಯನ. ಜಗದ್ಗುರು ಮಧ್ವಾಚಾರ್ಯರಿಗೆ ಉಪನಯನ ಮಾಡುವಾಗ ಹೇಳ್ತಾರೆ, ದ್ವಿಜ ಕುಲ ಕುಲ ಮುತ್ಸವ ಮಾತನೋತ್. ಯಾಕೆ, ಏನು ಅರ್ಜೆಂಟ್ ಮಗುಗೆ, ಯಾಕೆ ಇಷ್ಟು ಬೇಗ ಮುಂಜಿ? ಮಧ್ವಾಚಾರ್ಯರ ನಾಲಿಗೆಯಲ್ಲಿ ವೇದಾಭಿಮಾನಿ ದೇವತೆಗಳು ನರ್ತನ ಮಾಡಲಿಕ್ಕೆ ಅವರು ಅರ್ಜೆಂಟ್ ಮಾಡಿದ್ದು, ಮಧ್ವಾಚಾರ್ಯ ಅಲ್ಲ. ರಾಘವೇಂದ್ರ ಸ್ವಾಮಿಗಳಿಗೆ ಮುಂಜಿ ಯಾಕೆ ಅರ್ಜೆಂಟ್ ಅಂದರೆ ದೇವಾನುದೇವತೆಗಳಿಗೆ ಅರ್ಜೆಂಟು. ಬೇಗ ಮುಂಜಿ ಮಾಡಿ, ಬೇಗ ಮುಂಜಿ ಮಾಡಿ. ಇವ್ರ ಬಾಯಲ್ಲಿ ನಾವು ಬರಬೇಕು ವರ್ಣಾಭಿಮಾನಿಗಳು ಅಂತ. ನಮಗೆಲ್ಲ ಎಷ್ಟು ಲೇಟಾಗತ್ತೆ ಅಷ್ಟು ದೇವತೆಗಳಿಗೆ ಭಾಳ ಸಂತೋಷ. ನಮ್ಮದೆಲ್ಲ ಲೇಟ್ ಆಗ್ತಾ ಸದ್ಯ ಇನ್ನೂ ಮಾಡಿಲ್ವಲ್ಲಪ್ಪ, ನಾವು ಬದುಕಿದ್ವಿ, ಇನ್ನೂ ಮುಂಜಿ ಮಾಡಿ, ಇವನು ಮಂತ್ರ ಹೇಳೋಕ್ಕೆ ಶುರು ಮಾಡಿಬಿಟ್ರೆ, ಹೀಗೆಲ್ಲ ಅವ್ರು ಅಂದ್ಕೊಳ್ತಾರಂತ. ಹೀಗಾಗಿ ಉತ್ತಮವಾದ ಆ ಮಾಸದಲ್ಲಿ ಉತ್ತಮವಾದ ಅವರಿಗೆ ಒಂದು ಉಪನಯನವನ್ನು ಮಾಡ್ತಾ ಇದ್ದಾರೆ. ಆ ಮಗು ಮುಂದೆ ಅಧ್ಯಯನವನ್ನು ಮಾಡ್ತಾ ಇದೆ. ಮಂತ್ರಾಲಯ ಪ್ರಭುಗಳು ಇಡೀ ಜೀವನದ ತುಂಬ ಅಧ್ಯಯನವೇ ಅಧ್ಯಯನ. ಅವರು ಅಧ್ಯಯನದ ನಂತರದ್ದು ಅವರು ಹೋಗಲೇ ಇಲ್ಲ. ನಮ್ಮದೆಲ್ಲ ಸಾಮಾನ್ಯ ಒಂದಿಷ್ಟು ಕಾಲ ಓದ್ತೀವಿ. ಓದುವಾಗಲೇ ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು ಅನ್ನುವ ದೃಷ್ಟಿ ಇಟ್ಕೊಂಡು ಚೆನ್ನಾಗಿ ದುಡ್ಡು ಬರುವ ವಿದ್ಯೆಯನ್ನಷ್ಟೇ ಓದ್ತೀವಿ. ಎಲ್ಲಿ ದುಡ್ಡಿಲ್ಲ, ಸಂಪತ್ತಿಲ್ಲ, ಕಾಸಿಲ್ಲ ಆ ಕಡೆ ನಾವು ತಿರುಗಿ ಕೂಡ ನೋಡಲ್ಲ ಅಲ್ವಾ. ಏನು ಬರುತ್ತೆ ಅದನ್ನು ಕಲ್ತ್ರೆ, ಏನು ಬರುತ್ತೆ ಹಾಗೆ ಏನು ಬರಬೇಕು ಅದನ್ನು ನೋಡ್ಕೊಂಡು ಕಲೀಲಿಕ್ಕೆ ಹೋಗ್ತೀವಿ. ಆದರೆ ಮಂತ್ರಾಲಯ ಪ್ರಭುಗಳು ಎಂದೂ ವಿದ್ಯೆ ಆಮೇಲೆ ಒಂದು ಉದ್ಯೋಗ ಸಂಪಾದನೆ ಇದಿದೆ ಅಂತ ಅಂದ್ಕೊಳ್ಳೇ ಇಲ್ಲ. ಅವರು ಇಡೀ ಜೀವನದ ಉದ್ದಕ್ಕೆ ಓದೋದೇ ಉದ್ಯೋಗ. ಏನು ಕೆಲಸ ಮಾಡ್ಕೊಂಡಿದ್ದೀರಿ ಅಂದರೆ ಪಾಠಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದಷ್ಟು. ನಿರಂತರ ಅಧ್ಯಯನ. ನಮಗೆ ಅಧ್ಯಯನದಲ್ಲೇ ದುಡಿಮೆ. ಅದು ಓದ್ತಾ ಇರುವಾಗಲೇ ದುಡ್ಡು ಬಂದುಬಿಡಬೇಕು. ಅವ್ರಿಗೆ ಓದಿ ಎಲ್ಲ ಮುಗಿದ ಮೇಲೂ ಹೋಗಲಿಲ್ಲ ಅಂತ. ಅವರ ಅಧ್ಯಯನ ಎಲ್ಲ ಮುಗಿದಿದೆ. ಅವರು ಮನಸ್ಸು ಮಾಡಿದರೆ ರಾಜಾಶ್ರಯವನ್ನು ಪಡೆಯುವಷ್ಟು ವಿದ್ಯೆ.
ಮಂತ್ರಾಲಯ ಪ್ರಭುಗಳ ಕಾಲದಲ್ಲಿ, ವೆಂಕಟನಾಥ ಭಟ್ಟರ ಕಾಲದಲ್ಲಿ ಅವರ ಹಾಗೆ ಅಧ್ಯಯನ ಮಾಡಿದವರು, ಅಷ್ಟು ಆಳವಾದ ಜ್ಞಾನವನ್ನು ಪಡೆದವರು ತುಂಬ ಕಡಿಮೆ. ಆದರೆ ಇಷ್ಟಿದ್ದರೂ ಕೂಡ ಅವರು ಎಲ್ಲಿಯೂ ಯಾರಲ್ಲಿಯೂ ಹೋಗಿ ಉಪಜೀವನವನ್ನು ಮಾಡಬಾರ್ದು ಅಂಥೇಳಿ ಗುರುಗಳ ಬಳಿ ಆಶ್ರಯವನ್ನು ಪಡಿಬೇಕು ಅಂತ ಹೇಳಿ ಕಾಂಚಿ ಮಂಡಲ ಆ ಪ್ರಾಂತ್ಯದಲ್ಲಿ ತಮ್ಮ ಪತ್ನಿಯ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ. ಸುಧೀಂದ್ರ ತೀರ್ಥರ ದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ.